ಬದುಕಲ್ಲಿ ಎಲ್ಲಾ ರೀತಿಯ ಕಷ್ಟಗಳನ್ನ ಸಹಿಸ್ಕೊಂಡು ನೋವನ್ನ ನುಂಗಿ ಹಗಲು ರಾತ್ರಿ ಕಷ್ಟಗಳ ಜೊತೆಗೆ ಹೋರಾಡ್ಕೊಂಡು ಅಂದ್ರೆ ಹಗಲು ರಾತ್ರಿ ದುಡಿತಾ ಇದ್ರೂ ಕೂಡ ಕಷ್ಟಗಳೇ ದೂರ ಆಗ್ತಾ ಇಲ್ಲ ಹೆಂಗಪ್ಪ ನಮ್ಮ ಜೀವನ ಅಂತ ಯೋಚನೆ ಮಾಡುವಂತವರ ಜೀವನದಲ್ಲೂ ಕೂಡ ಒಂದು ದಿನ ಗುರುರಾಯರ ಆಗಮನ ಅಂದುಕೊಳ್ಳದಂಗೆನೆ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆಲ್ಲ ಒಂದು ಸಲ ಅನ್ಸುತ್ತೆ ನಾನು ಕೂಡ ರಾಯರನ್ನ ಪೂಜಿಸ್ಬೋದಾ, ರಾಯರನ್ನ ಪೂಜಿಸಿದ್ರೆ ನನ್ನ ಕಷ್ಟಗಳು ದೂರ ಆಗ್ಬೋದಾ ಅನ್ನುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ಇದು ಎಲ್ಲವೂ ಕೂಡ ರಾಯರ ಒಂದು ಅನುಗ್ರಹದ ಸೂಚನೆ. ರಾಯರೇ ನಿಮ್ಮನ್ನ ಬಯಸಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀನು ಪೂಜಿಸು, ನನಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನೂ ಸಹ ಇಲ್ಲ, ನೀನು ಶ್ರದ್ಧೆ ಭಕ್ತಿಯಿಂದ ಸ್ವಚ್ಛ ಮನಸ್ಸಿಂದ ನನ್ನ ಪೂಜಿಸ್ತಾ ಬಾ, ಖಂಡಿತ ನಿನ್ನ ಕಾಪಾಡ್ತೀನಿ ಅನ್ನುವಂಥ ಸೂಚನೆಯನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮಗೆಲ್ಲ ಕೊಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರೇ ಆಗಿರಲಿ ರಾಯರನ್ನ ಪೂಜಿಸ್ಬೇಕಂತ ಅಂದರೆ ಯಾರಿಗೂ ಕೂಡ ಇಲ್ಲಿ ಜಾತಿ ಭೇದ ಭಾವ ಏನೂ ಸಹ ಇಲ್ಲ. ಸ್ವಚ್ಛ ಮನಸ್ಸಿದ್ರೆ ಸಾಕು, ರಾಯರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ದೃಢವಾಗಿ ಇತ್ತು ಅಂತ ಅಂದರೆ